ದೇಹ ವೆಕೆಟ್ ಮಾಡುವಂತಾನೆ ಅಷ್ಟೆ. ಓಂ ಶ್ರಿಯಃಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಅಶಬ್ದಾಬ್ಧೌ ಗಾಢಾನಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಮಥಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ಬೇರೆ ಅಧಿಕರಣ ಶುರು. ಯಾವುದಿದು? ಉಭಯಲಿಂಗಾಧಿಕರಣ ಅಂತ ಇದೆ. ಉಭಯಲಿಂಗ ಅಧಿಕಾರಿಕಾಧಿಕರಣ ಅಂತ ಕರೆದಿದ್ದಾರೆ. ವಿಷಯ ಹೇಳ್ತಾರೆ. ಸರ್ವಥಾಪಿತು ತಯೇವ ಉಭಯಲಿಂಗಾತ್ ಸೂತ್ರ ಅದು. ನ ಚ ಅಧಿಕಾರಿಕಮಪಿ ಪತನಾನುಮಾನಾತ್ ತದಯೋಗಾತ್ ಇನ್ನೊಂದು ಸೂತ್ರ. ಅದು ಕೊಟ್ಟು ಈಗ ಅನುವ್ಯಾಖ್ಯಾನ. ಅನಾದಿಯೋಗ್ಯತಾಂಚೈವ ಕಲಿವಾಣೀಶ್ವರಾವಧಿಂ ಕೋ ನಿವಾರಯಿತು ಶಕ್ತೋ ಯುಕ್ತ್ಯಾಗಮ ಫಲೋದ್ಧತಾಂ. ಈಗ ಕರ್ಮ ಇದೇ ವಿಷಯ ಬಂದಿರೋದು. ಈಗ ಏನಂತ ಒಂದು ಇಷ್ಟೊತ್ತು ಹೇಳಿದ್ದೇ ಬಂದಿರೋದು. ಪರಮಾತ್ಮ ಮಾಡಿಸ್ತಾನಲ್ಲ, ಯೋಗ್ಯತಾ ಸಾಪೇಕ್ಷತ್ವಾತ್ ಯೋಗ್ಯತೆಯೂ ಹೇಳ್ತಾನೆ. ಒಂದು ಮಗು ಇದೆ, ದೊಡ್ಡವನಿದ್ದಾನೆ, ಒಂದು ಹಂಡೆ ತರಬೇಕಾಗಿದೆ. ಮಗುವಿಗೆ ಹಂಡೆ ತೊಗೊಂಬ ಅಂತ ಹೇಳೋದಿಲ್ಲ. ಯಾಕೆ? ಯೋಗ್ಯತೆ ಇಲ್ಲ ಅವನಿಗೆ, ಹೇಳೋದಿಲ್ಲ. ಅವ್ನು ನೋಡ್ತಾರೆ ಯಾರು ಯಾವ ಕೆಲಸ ಮಾಡೋಕ್ಕೆ ಬರುತ್ತೋ ಆ ಕೆಲಸ ಅವ್ರು ಹೇಳ್ತಾರೆ. ಇಷ್ಟು ಕಾಮನ್ ಸೆನ್ಸ್ ನಮಗಿಂದ ದೇವರಿಗೆ ಎಷ್ಟೇ ಇರುತ್ತೆ ಯೋಚನೆ ಮಾಡಿ. ಪರಿಪೂರ್ಣ ದೇವರು ನಮಗೆ ಕೆಲಸ ಹೇಳಿದ್ರೆ ಮಾಡೋಕ್ಕೆ ಬರುತ್ತೆ. ಏಕಾಸಿ ಮಾಡು ಅಂತ ಹೇಳಿದರೆ ಅರ್ಥ ಏನದಕ್ಕೆ? ನೀವು ಮಾಡೋಕ್ಕೆ ಬರುತ್ತೆ, ಅಷ್ಟು ಶಕ್ತಿ ಕೊಟ್ಟಿದ್ದೇನೆ ಅಂತ ಅರ್ಥ. ಅದಕ್ಕೆ ಹೋಗಿ ಬರೋ ಫ್ಯೂಯಲ್ ಚಾರ್ಜ್ ಹಾಕಿ ಕೊಟ್ಬಿಟ್ಟಿರ್ತಾರೆ. ನಾವೇನು ಪ್ರಶ್ನೆ ಮಾಡ್ತೀವಿ, ನಮ್ಮ ಕೈಯಲ್ಲಿ ಆಗೋದಿಲ್ಲ. ಅರೇ ನೀನು ಅಪಾಯಿಂಟ್ ಮಾಡಿರೋದೇ ಅದಕ್ಕೋಸ್ಕರ, ಆಗೋದಿಲ್ಲ ಅಂದರೆ ಇಲ್ಲಿ ಬಿಟ್ಟು ಹೊರಟೋಗ್ತೇನೆ, ಗೆಟ್ ಔಟ್ ಅಂತಾರಲ್ಲ, ಹಾಗೆ ಹೇಳಬಾರ್ದು. ಅದಕ್ಕೇನಂತಾರೆ? ಯೋಗ್ಯತೆ ಅವನು ಎಲ್ರಿಗೂ ಒಂದೇ ರೀತಿ ಇಲ್ಲ. ಯೋಗ್ಯತೆ ಎಲ್ಲ ನಮಗೆ ವಯಸ್ಸು ಮೊದಲಾದವುಗಳಿಂದ ಯೋಗ್ಯತೆ ಹೆಚ್ಚು ಕಡಿಮೆ ಆಗುತ್ತೆ. ಸ್ವರೂಪ ಯೋಗ್ಯತೆ ಬೇರೆ, ಔಪಾಧಿಕ ಯೋಗ್ಯತೆ ಬೇರೆ. ಅದರಲ್ಲಿ ಅದು ವ್ಯತ್ಯಾಸ ಇದೆ. ಅದೇ ರೀತಿಯಲ್ಲಿ ಸ್ವರೂಪ ಯೋಗ್ಯತೆ ಬಗ್ಗೆ ಹೇಳ್ತಾರೆ. ಎಲ್ಲರ ಸ್ವರೂಪ ಒಂದೇ ರೀತಿ ಇಲ್ಲ. ಫಸ್ಟ್ 3 ವಿಧ, ಅದರಲ್ಲೇ ತಾರತಮ್ಯ. 2 ಸೇರಿದರೆ ಅದು ಪರ್ಫೆಕ್ಟ್. ಯೋಗ್ಯತೆಯಲ್ಲಿ ಫಸ್ಟು ಭೇದ ಇದೆ, ಎರಡನೇದಾಗಿ ತಾರತಮ್ಯ ಇದೆ. ಸಾತ್ವಿಕರಲ್ಲೂ ಕೂಡ ಪರಮ ಸಾತ್ವಿಕ, ಅತಿ ಸಾತ್ವಿಕ ಎಲ್ಲ ಪದಗಳೆಲ್ಲ ಇದೆ. ಭಾರಿ ಬ್ರಿಲಿಯಂಟ್ ಆಗಿರೋದಿಲ್ಲ, ಆ ಥರ ಇದೆ. ಅನಾದಿ ಯೋಗ್ಯತಾಂಚೈವ ಕಲಿ ವಾಣೀಶ್ವರಾವಧಿಂ. ಕಲಿ ಅಂದರೆ ಯಾರು? ಕಲಿನೇ. ವಾಣೀಶ್ವರ ಅಂದರೆ ಯಾರು? ಬ್ರಹ್ಮದೇವರು, ವಾಯುದೇವರು. ವಾಣಿ ಅಂತ ಹೇಳಿ ಸರಸ್ವತಿಗೂ ಹೆಸರು, ಭಾರತೀ ದೇವಿಗೂ ಹೆಸರು. ಅದಕ್ಕೋಸ್ಕರ ವಾಣೀಶ್ವರಾವಧಿಂ. ಕಲಿ ಇಬ್ಬರನ್ನ ಯಾಕೆ ತೊಗೊಂಡ್ರು ಅಂದರೆ, ವರ್ಷದಲ್ಲಿ ಕಲಿ, ಬೆಸ್ಟಲ್ಲಿ ಅವರು, ಅದು ಇನ್ ಬಿಟ್ವೀನ್ ಎಲ್ಲ ಇದ್ದಾರೆ. ಆದ್ದರಿಂದ ದೌಭೂತ ಸರ್ಗವು ಲೋಕೇಶ್ಮಿನ್ ಅದು ಬಂತು. ಕೋ ನಿವಾರಯಿತು ಶಕ್ತೋ ಯುಕ್ತ್ಯಾಗಮ ಬರೋದ್ಧತಾಂ. ಯುಕ್ತಿ ಇದೆ, ಆಗಮದೆ, ಅಷ್ಟು ಶಕ್ತಿ ಇದೆ. ಇದು ಅಲೆಗಳಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಲ್ಲ ಅಲೆಗಡಿತಾ ಇದ್ದಾರೆ. ಇದೆಲ್ಲ ಮಿಥ್ಯಾ ಅಂತ ಕರೆಯೋ ಅಲೆಗಡಿದಿಲ್ಲ. ಈಗ ನಿರ್ಗುಣ ಅಂದರೆ ಅಲೆಗಡ್ದಾಗ ಆಗಲಿಲ್ವಾ? ಅಲೆಗಳಿಲಕ್ಕೆ ಹೋಗಬಾರ್ದು. ಅನುಭವ ಸಿದ್ಧವಾದ ವಿಚಾರ ಇದೆ. ಯಾಕೆ? ಯುಕ್ತಿ ಇದೆ, ಆಗಮ ಇದೆ. ಇಲ್ಲಿ ಬ್ರಹ್ಮಣೋ ಅನ್ಯತ ಆಧಿಕ್ಯಯುಕ್ತ ಕಾಲೋ ವಿವಾದವಾನ್ ಕಾಲೋ ಹ್ಯಯಂ ಕಥೇತ್ಯಾದಿ ಮಾ ಅನುಮಾನಿನೋ ಭವೇತ್. ಬ್ರಹ್ಮಣೋ ಅನ್ಯತಃ ಆಧಿಕ್ಯಯುಕ್ತ ಕಾಲೋ ವಿವಾದವಾನ್ ಕಾಲೋ ಹ್ಯಯಂ ಹ್ಯಥ ಇತ್ಯಾದಿ ಮಾ ಅನುಮಾನಿನೋ ಭವೇತ್. ಮಾ ಅಂದರೆ ಪ್ರಮಾಣ, ಅನುಮಾಮಾನ್ಯನ ಅಂದ್ರೇನು? ಅನುಮಾನ ಒಂದೇ ಪ್ರಮಾಣ ಅನ್ನೋನಿಗೂ ಕೂಡ ಯುಕ್ತಿ ಒಪ್ಪಲೇಬೇಕಿದು. ಹೇಗೆ? ವರ್ತಮಾನ ಕಾಲೇ ಬ್ರಹ್ಮ ಸರ್ವಾಧಿಕ ಇತಿ ಸಂಪ್ರತಿಪನ್ನಂ. ಇವತ್ತಿನ ಪ್ರಪಂಚದೊಳಗೆ ಎಲ್ಲ ಇತಿಹಾಸ, ಪುರಾಣ, ವೇದ ಒಂದು ಗೊತ್ತಾಗುತ್ತೆ. ಬ್ರಹ್ಮದೇವರು ಜೀವೋತ್ತಮರು, ವಾಯುದೇವರು ಜೀವೋತ್ತಮರು, ಗಟ್ಟಿ ಆಯಿತು. ಅದೇ ರೀತಿಯೇ ಇವತ್ತು ವ್ಯವಸ್ಥೆ ಹೇಗಿದೆಯೋ ಮುಂದೆ ಕೂಡ ಏನಾಗುತ್ತೆ? ಬ್ರಹ್ಮದೇವರು ಪದವಿ ಬರೋರೆ ಹೈಯೆಸ್ಟ್ ಇರ್ತಾರೆ, ಆಪೋಸಿಟ್ ಕಲಿ ಬರೋರೆ ವರ್ಸ್ಟ್ ಇರ್ತಾರೆ ಅಂತ ತಿಳ್ಕೊಬೇಕಾದ್ರೆ ನಾವು ಯಾಕೆ ಹೇಳಿದ್ರು ಅಂದರೆ, ಈ ಕಾಲಕ್ಕೆ ಹೀಗಿದೆ ರೀ, ಮುಂದೆ ಚೇಂಜ್ ಆಗುತ್ತೆ ಅಂತ ಹೇಳಬಾರ್ದು. ಇವತ್ತು ಚೀಫ್ ಮಿನಿಸ್ಟರ್ ಬರುವ ಚೀಫ್ ಮಿನಿಸ್ಟರ್ ಪವರ್ ಇರುತ್ತೆ, ಚೀಫ್ ಮಿನಿಸ್ಟರ್ ಪೋಸ್ಟಿಗೆ ಅದು ಅಟ್ಯಾಚ್ ಆಗಿರೋದು ಗೊತ್ತಾಯ್ತಾ? ಪ್ರೈಮ್ ಮಿನಿಸ್ಟರ್ ಪೋಸ್ಟಿಗೆ ಅದರ ಪವರ್ ಅಟ್ಯಾಚ್ ಆಗಿದೆ. ಆ ಥರ ಯೋಗ್ಯತಾ ಅಂಬೋದು ಏನದು? ಸ್ವರೂಪದಲ್ಲಿ ಅಟ್ಯಾಚ್ ಆಗಿರೋದ. ತಾರತಮ್ಯ ಈಗಲೂ ಇದೆ, ಯಾವಾಗಲೂ ಇರುತ್ತೆ. ಬ್ರಹ್ಮದೇವರು ಶ್ರೇಷ್ಠ ಅಂಬೋದು ಯಾವಾಗಲೂ ಇರುತ್ತೆ. ಇದೆಲ್ಲ ಯುಕ್ತಿಯಿಂದ ಹೇಳ್ತಾ ಇದ್ದಾರೆ. ಅನ್ಯ ಶಬ್ದೋ ಹರಿ ಶ್ರೀ
ಸ್ವಸಮೇಭ್ಯೋ ಅನ್ಯವಿವಕ್ಷಯ ಪ್ರಯುಕ್ತೋ ನೈವ ದೋಷಾಯ. ಅನ್ಯ ಶಬ್ದ ಅಂತ ಯಾತಕ್ಕೆ ಹೇಳಿದರು? ಹರಿ ಶ್ರೀ ಸ್ವಸಮೇಭ್ಯೋ ಅನ್ಯವಿವಕ್ಷಯ. ಶ್ರೀಹರಿ ಇದ್ದರೆ ಶ್ರೀಹರಿ, ಶ್ರೀ ಇದ್ದರೆ ಮಹಾಲಕ್ಷ್ಮಿ, ಸ್ವಸೇಭ್ಯೋ ಅವರು ಬಿಟ್ಟು ಉಳಿದವ್ರ ಬಗ್ಗೆ ಇವರು ಚೇಂಜ್ ಆಗೋದಿಲ್ಲ. ಆದ್ದರಿಂದ ಇವತ್ತು ನಾರಾಯಣ ಯಾವಾಗಲೂ ನಾರಾಯಣನೇ, ಇವತ್ತು ಲಕ್ಷ್ಮಿ ಯಾವಾಗಲೂ ಲಕ್ಷ್ಮಿನೇ. ಬ್ರಹ್ಮದೇವರು ಹಾಗಲ್ಲ, ಬರೋದಕ್ಕಿಂತ ಮುಂಚೆ ಬ್ರಹ್ಮ ಪದವಿಯಲ್ಲಿ ಇಲ್ಲ, ಆಮೇಲೆ ಮುಕ್ತರಾಗ್ತಾರೆ, ಇನ್ನೊಬ್ರು ಬಿಡ್ತಾರೆ, ಅವರಿಲ್ಲ. ಇವರು ನೆವರ್ ಚೇಂಜಿಂಗು ಎವರ್ ಚೇಂಜಿಂಗ್ ಎರಡು ಡಿಫರೆನ್ಸ್ ಇದೆ. ಲಕ್ಷ್ಮೀನಾರಾಯಣರು ಏನಾಗೋದಿಲ್ಲ ಎಂದು ಕೂಡ ಬದಲಾಗೋದೇ ಇಲ್ಲ, ನೆನ್ಪಿಟ್ಕೊಂಡಿರ್ಬೇಕು. ಪ್ರಯುಕ್ತೋ ನೈವ ದೋಷಾಯ ಅನ್ಯ ಶಬ್ದೋ, ಆದ್ದರಿಂದ ಇದು ಬೇರೆ ದೋಷಗಳಿಗೆ ಅವಕಾಶ ಇಲ್ಲ. ರುದ್ರಾದಿಶು ಚ ಯುಕ್ತಿತಃ, ಇದೇ ಯುಕ್ತಿನ ಅಪ್ಲೈ ಮಾಡ್ತಾ ಹೊರಟ್ರೆ ರುದ್ರಾದಿಗಳು ಅದೇ ರೀತಿ ಹೇಳಕ್ಕೆ ಬರುತ್ತೆ. ಬ್ರಹ್ಮದೇವರು ಹೇಗೆ ಇವತ್ತಿದ್ದು ಮುಕ್ತಿಗೆ ಹೋಗಿ ಮತ್ತೊಬ್ಬರು ಬರ್ತಾರೋ, ಮತ್ತು ಅವ್ರು ಹೈಯೆಸ್ಟಾಗಿ ಹೇಗಿರ್ತಾರೋ, ಡಿ ಸಿ ಪೋಸ್ಟೇ ಯಾರೇ ಬಂದರೂ ಕೂಡ ಪೋಸ್ಟಲ್ಲಿದ್ದರೆ ಆ ಕ್ವಾಲಿಫೈಡ್ ಇರಲೇಬೇಕು ಅವರಿಗೆ. ಆದ್ದರಿಂದ ಇವತ್ತು ಬರೋದಿಲ್ಲ, ಸಿದ್ಧವಾದ ವಿಚಾರ. ಉತ್ತಮತ್ವಂತು ಮುಕ್ತಾನಾಮಪಿ ನ ಬ್ರಹ್ಮಣೋ ಭವೇ. ಅದೇ ರೀತಿಯೇ ಮುಕ್ತರಾದ ಮೇಲೂ ಕೂಡ ಅಲ್ಲೂ ಇದೇ ತಾರತಮ್ಯ ಹಾಗೆ ಮೇಂಟೈನ್ ಆಗುತ್ತೆ. ಮುಕ್ತರಾದಲ್ಲ ಬ್ರಹ್ಮ ಆಗಿಬಿಡೋದಿಲ್ಲ, ಅವರೇ ಬೇರೆ ಇವರೇ ಬೇರೆ ಇರ್ತಾರೆ. ಈ ತಾರತಮ್ಯ ಹಾಗೇ ನಡೆಯುತ್ತೆ. ಯಾವ ತಾರತಮ್ಯ ಚೇಂಜ್ ಆಗುತ್ತೆ ಗೊತ್ತಾ? ಔಪಾಧಿಕ ತಾರತಮ್ಯ ಇರುತ್ತೆ, ಆ ತಾರತಮ್ಯ ಚೇಂಜ್ ಆಗಿಬಿಡುತ್ತೆ. ಔಪಾಧಿಕ ತಾರತಮ್ಯ ಅಂದ್ರೇನು? ಧರ್ಮರಾಜ ಅಣ್ಣ, ಭೀಮಸೇನ ತಮ್ಮ. ಯಾವುದಿದು? ಈ ಅವತಾರಕ್ಕಷ್ಟೇ ಸೀಮಿತ, ಸ್ವರೂಪಕ್ಕಾಗಲಿ ಬೇರೆ ಅವತಾರಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಹನುಮಾನ್ ಜಾಂಬವಾನ್ ಬೇರೆ ಆಗಿರುತ್ತೆ, ಇಲ್ಲಿ ವ್ಯತ್ಯಾಸ. ಅಲ್ಲಿ ಅಣ್ಣ ತಮ್ಮಂದರೆ ಅಲ್ಲ ಫಸ್ಟ್ ಅವರು ಯೋಚನೆ ಮಾಡ್ಕೊ. ಇದು ಔಪಾಧಿಕ, ಇದು ಔಪಾಧಿಕವಾದ ಮೈಲಿಗೆ ಇದೆ, ಅದು ಔಪಾಧಿಕ. ಯಾವಾಗಲೂ ಕುಡಿತ ಯಾವಾಗಲೂ ಮೈಲಿಗೆ, ಅದು ಸ್ವಾಭಾವಿಕ. ಮೈಲಿಗೆ ಬಂದು ಶುದ್ಧನಾಗೋದು ಬೇರೆ, ಯಾವಾಗಲೂ ಮೈಲಿಗೆಯಲ್ಲೇ ಇರೋದು ಬೇರೆ. ಇವತ್ತು ಕೆಟ್ಟ ಈರುಳ್ಳಿ ಯಾವಾಗಲೂ ನಿಷಿದ್ಧಾನೆ. ಕೆಲವು ಪದಾರ್ಥ ಆ ಟೈಮ್ ಇದು ಈ ರಕ್ತದಲ್ಲಿ ಹಾಲು ಬರೋದಿಲ್ಲ ಅಷ್ಟೇ. ಹಾಲು ಭಾರಿ ಶ್ರೇಷ್ಠ, ರಕ್ತದಲ್ಲಿ ಬರೋದು ಔಪಾಧಿಕ ನಿಷೇಧ, ಯಾವ ನಿಷೇಧ ಅಲ್ಲ. ಕೆಲವು ಪದಾರ್ಥ ಯಾವಾಗಲೂ ನಿಷೇಧ, ಕೆಲವು ಪದಾರ್ಥ ತುಳಸಿ ವ್ರತದಲ್ಲೂ ನಿಷೇಧ ಇಲ್ಲ, ಗೊತ್ತಾಯ್ತಾ? ಅಕ್ಕಿ ಕೆಲವು ನಿಷೇಧ ಇಲ್ಲ. ಏಕಾದಶಿ ಮಾತ್ರ ನಿಷೇಧ ಬಂತು, ತುಳಸಿಗೆ ಅವತ್ತೂ ಬರಲಿಲ್ಲ, ಗೊತ್ತಾಯ್ತಾ? ಹೌದು ಅವ್ರಿಗೆ ಮತ್ತೇನು ಹೇಳಿದ್ರು? ಇಷ್ಟೊತ್ತೇನು ಬ್ರಹ್ಮವಾಯುಗಳಿಗೆ ತಾರತಮ್ಯ ಇಲ್ಲ ಅಂತ ಹೇಳಿದ ಮೇಲೆ ಅವ್ರಿಗೆ ಯಾಕೆ ಇರುತ್ತೆ ತಾರತಮ್ಯ? ಅರ್ಥ ಆಯ್ತಾ? ಈಗ ಇಲ್ಲೇ ಬ್ರಹ್ಮವಾಯುಗಳಿಗೆ ಏನಿಲ್ಲ ಇಲ್ಲ, ಯಾಕೆ? ಈ ಸ್ವರೂಪದಲ್ಲಿ ಈಕ್ವಲ್ ಅವರು ಅಂದಮೇಲೆ ಅಲ್ಲಿ ಯಾಕೆ ತಾರತಮ್ಯ ಇರುತ್ತೆ? ಅಷ್ಟು ಅನಂತ ಬ್ರಹ್ಮರು ಈಕ್ವಲ್ಲೇ, ಯಾಕಿರಬಾರ್ದು? ತೊಂದರೆ ಏನಿದೆ ಅದರಲ್ಲಿ? ಯುಕ್ತಿ ವಿರೋಧನೂ ಇಲ್ಲ, ಆಗಮ ವಿರೋಧನೂ ಇಲ್ಲ, ಒಪ್ಪಬೇಕಲ್ಲ ಅದನ್ನು. ಸಾಮ್ಯ ಇರಲೇಬೇಕು, ಇಲ್ಲವರ ಕೆಟಗರಿ ಉಪಯೋಗ ಇಲ್ಲ. ಅದಕ್ಕೆ ಹೋದ ತಕ್ಷಣ ಸ್ಕೇಲ್ ಅಪ್ಲೈ ಮಾಡಿದೆ, ಇಮಿಡಿಯೇಟ್ಲಿ ಸ್ಕೇಲ್ ಸೆಟ್ ಆಗಬೇಕು. ವ್ಯಕ್ತಿ ಉತ್ತಮತ್ವಂತು ಮುಕ್ತಾನ ವ್ಯಕ್ತಿ ಸುಖಸ್ಯತು ಹವೇ ನತು ಆಧಿಕ್ಯಂ ಸುಖಸ್ಯ ಚ. ಅದೇ ರೀತಿಯೇ ಸುಖಸ್ಯ ವ್ಯಕ್ತಿ ಆಗುತ್ತೆ ಹೊರತು ಸುಖ ಹೆಚ್ಚಾಗೋದಿಲ್ಲ, ನೆನ್ಪಿಟ್ಕೊಂಡ್ರು. ಆಯಾ ಫೀಲ್ಡಿಗೆ ಯಾರು ಫಿಕ್ಸ್ ಆಗಿದೆಯೋ ಸುಖ ಫಿಕ್ಸ್ ಆಗಿಬಿಟ್ಟಿದೆ. ಆ ಪದವಿ ಮುಕ್ತರಾದ ಮೇಲೆ ಕೂಡ ಸುಖ ಹೇಗಿರುತ್ತೆ? ಈಗ ಆ ಪದವಿಗೆ ಏನು ಸುಖ ಇರಬೇಕು ಅದಿರುತ್ತೆ ಹೊರತು ಇಂದು ಮೇಲೆಯವ್ರದ್ದು ಕಡಿಮೆಯವ್ರದ್ದು ವ್ಯತ್ಯಾಸ ಆಗಲ್ಲ. ಆ ರೀತಿ ಅದೇ ರೀತಿ ಇರುತ್ತೆ. ಬಲಜ್ಞಾನಾಧಿಕತ್ವಂತೂ ತೇಭ್ಯೋ ಹಿ ಬ್ರಹ್ಮಣ ಸದಾ. ಪ್ರತಿಯೊಬ್ಬ ಮುಕ್ತರು ಕೂಡ ಎಷ್ಟು ಜನ ಇದ್ದರೂ ಕೂಡ ಬಲ ಜ್ಞಾನಾದಿಗಳಲ್ಲಿ ಆಧಿಕ್ಯ ಅನ್ನೋದು ಬ್ರಹ್ಮದೇವರು ಯಾವಾಗಲೂ ಇರುತ್ತೆ. ಅದು ಭೂಲೋಕದ ಇಲ್ಲೂ ಇದೆ ಅಲ್ಲೂ ಇದೆ. ಆಶ್ಚರ್ಯ ಅದು. ವಾಯುಜೀವತ್ವ ಅಂಬುದು ಇಲ್ಲೂ ಇದೆ ಅಲ್ಲೂ ಇದೆ, ವ್ಯತ್ಯಾಸ ಇಲ್ಲ. ಕೆಲವು ದೇವತೆಗಳು ಇಲ್ಲಿ ತಪ್ಪು ಮಾಡ್ತಾರೆ, ಅಲ್ಲಿ ತಪ್ಪು ಮಾಡೋದಿಲ್ಲ. ಆದರೆ ಬ್ರಹ್ಮದೇವರು ಹಾಗೆ ಇಲ್ಲೂ ತಪ್ಪು ಮಾಡೋದೇ ಅಲ್ಲೂ ತಪ್ಪು ಮಾಡೋದಿಲ್ಲ. ಇದೆಲ್ಲ ಕಾಮನ್ ಇದೆ. ಕೆಲವರಿಗೆ ಹಾಗಲ್ಲ, ಸಂಸಾರಾವಸ್ಥೆಯಲ್ಲಿ ತಪ್ಪು ಮಾಡ್ತಾರೆ, ಮುಕ್ತಾವಸ್ಥೆಯಲ್ಲಿ ತಪ್ಪು ಮಾಡೋದಿಲ್ಲ. ಅರ್ಥ ಆಯ್ತಾ? ಇವೆಲ್ಲ ವ್ಯತ್ಯಾಸಗಳಿದೆ. ಆಧಿಕ್ಯಸ್ಯ ಅನಿತ್ಯತ್ವೇ ನ ಕಿಂಚಿತ್ ಮಾನವಿಷ್ಯತೆ. ಆಧಿಕ್ಯಸ್ಯ ಅನಿತ್ಯ, ಆಧಿಕ್ಯ ಅನ್ನೋದು ಅಂದರೆ ತಾರತಮ್ಯದಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಅದು ಔಪಾಧಿಕ ಅಂತ ಹೇಳೋದಕ್ಕೆ ಕೊಟ್ಟರೆ ಯಾವ ಪ್ರಮಾಣವೂ ಇಲ್ಲ. ಅದಕ್ಕೆ ವೇದವಾಕ್ಯನೇ ಕೊಡ್ತಾರೆ. ಇಲ್ಲ ಅಲ್ಲ, ಇಲ್ಲ ಅಂತಲೇ ಇಲ್ಲ ಅಂತ ಇದೆ ಅಂತ ಹೇಳ್ತಾರೆ. ತಾರತಮ್ಯದಲ್ಲಿ ವ್ಯತ್ಯಾಸ ಇಲ್ಲ ಅಂತ ಊಹೆ ಅಲ್ಲ, ಇಲ್ಲ ಅಂತ ಪ್ರಸ್ತ ವಾಕ್ಯನೇ ಇದೆ. ಶೃಣ್ವೇ ವೀರ ಉಗ್ರಂ ದಮಾಯನ್ ಅನ್ಯಮನ್ಯಮತಿ ನೇನೀಯಮಾನಃ ಏಧಮಾನದ್ಯುಳುಭಯಸ್ಯ ರಾಜ ಜೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್. ಇದೆಲ್ಲ ಆಗಲೇ ಆಗಿದೆ. ಎಲ್ಲಿ ಅದು ಎಲ್ಲ ಇದನ್ನೆಲ್ಲ ಕೋಟ್ ಮಾಡಿಬಿಟ್ಟಿದ್ದಾರೆ. ಅದು ಮತ್ತೆ ಹೇಳೋ ಕಾರಣಪ್ಪ ಇವರು ನೆಕ್ಸ್ಟ್ ಅದನ್ನು ಕೋಟ್ ಮಾಡಿದ್ದಾರೆ. ಪರಾಪೂರ್ವೇಶಾಂ ಸಖ್ಯಾ ವೃಣಕ್ತಿ ವಿತರ್ತ್ವರಾಣು ಅಪರೇಭಿರೇತಿ ಅನಾನುಭೂತಿರವಧೂನ್ವಾನಃ ಪೂರ್ವೀರಿಂದ್ರ ಶರತಸ್ತರ್ತರೀತಿ. ಇಷ್ಟು ಅಲ್ಲೇ ಕೋಟ್ ಮಾಡಿದೆ. ಇಲ್ಲೇನಿದೆ? ತ್ರೈವಿಧ್ಯಕ್ಕೆ ಕೋಟ್ ಮಾಡ್ತಾರೆ ಇದನ್ನು. ಉಗ್ರಂ ದಮಾಯನ್. ಉಗ್ರರು ಅಂದರೆ ಯಾರು? ತಾಮಸರು. ಅವರನ್ನು ಉಗ್ರಗತಿಗೆ ಹಾಕ್ತಾನೆ. ಅನ್ಯಮನ್ಯಮ್ಮತಿ ನೆನೀಯಮಾನಃ.
ಡಿಫರೆಂಟ್ ಫ್ರಮ್ ಉಗ್ರರು ಇದ್ದಾರಲ್ಲ ಸಾತ್ವಿಕರು, ಅವ್ರ ಮೇಲೆ ಕೆತ್ತದ ಹೋಗ್ತಾನೆ ದೇವರು. ನೋಡಿ, ಮೇಲೆ ಕೆತ್ತಾ ಹೋಗ್ತಾನೆ ವೈಕುಂಠಕ್ಕೆ, ಬೀಳಿಸ್ತಾ ಹೋಗ್ತಾನೆ ತಮಸ್ಸಿಗೆ. ಏಧಮಾನ ದ್ವಿಟ್, ಅಧಿಕ ಪುಣ್ಯ ಮಾಡಿದವ್ರನ್ನ ಏನು ಮಾಡ್ತಾನೆ, ಅವ್ರು ತಪ್ಪು ಮಾಡಿಸಿ ಆ ಪುಣ್ಯನ ಕಟ್ ಮಾಡಿಬಿಡ್ತಾನೆ. ನಮ್ಮ ಬಂತಲ್ಲ ಈಗ 2 ಎಕ್ಸಾಂಪಲ್ ಕೊಡ್ಬೋದು. ಒಂದು ವೇಗ ಕಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಹಂಪ್ಸ್ ಹಾಕ್ತಾರೆ ವೇಗ ಕಟ್ ಮಾಡೋದಕ್ಕೆ. ಇಲ್ಲಿ ಕರೆಂಟ್ ಮಾಡೋದಕ್ಕೋಸ್ಕರ ಏನಾಗ್ತಾರೆ, ಸ್ಟೆಬಿಲೈಸರ್ ಹಾಕ್ತಾರೆ. ಪರಮಾತ್ಮ ಏನು ಮಾಡ್ತಾನೆ, ಅಧಿಕ ಪುಣ್ಯ ಬರಬಾರ್ದು ಅಂತ ಹೇಳಿಬಿಟ್ಟು ಅದು ಮಾಡಿದವರಿಗೆ ತಪ್ಪು ಮಾಡಿಸಿ ಅದನ್ನು ಬ್ಯಾಲೆನ್ಸ್ ಮಾಡಿಬಿಡ್ತಾನೆ ಅಷ್ಟೇ. ಇದು ಯಾತಕ್ಕೆ ಅಂದರೆ, ಇಲ್ಲಿ ನೋಡಿ, ಅಧಿಕ ಪುಣ್ಯಕ್ಕೆ ಅಲೋ ಮಾಡೋದಿಲ್ಲ. ಆದ್ದರಿಂದ ಸ್ವರೂಪದಲ್ಲಿ ಕಡಿಮೆ ಇದ್ದವರು ನೆಕ್ಸ್ಟ್ ಕ್ಯಾಟಗರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ತಮ್ಮದ್ರೆ ಪೂರ್ಣತೆ ಪಡಿಬೇಕು, ಅವ್ರು ಬೇರಲ್ಲ. ಭಾರಿ ಏನ್ರಿ, ಎಷ್ಟು ವರ್ಷ ಬೆಳೆಸ್ತಿದ್ದೇನೆ, ಈ ಬೇವಾಗಿ ಇದೆಯಲ್ಲ, ಒಂದು ಸರ್ತಾರ ಬಿಡಬಾರದೆ, ಒಂದು ಸರ್ತಿ ಜಸ್ಟ್ ಇದಕ್ಕೆ ಚೇಂಜ್, ಜಸ್ಟ್ ಫಾರ್ ಎ ಚೇಂಜ್ ಇದು ಅಲ್ಲ. ಎಷ್ಟು ವರ್ಷ ಆದರೂ ಹಾಗೇ ಇರುತ್ತೆ, ಅದು ಹೋಗೋದೇ ಇಲ್ಲ. ಪರಾಪೂರ್ವೇಶಾಂ ಸಖ್ಯ ವೃಣಕ್ತಿ ವಿತತ್ವರಾಣೋ ಅಪರೇಭಿರೇತಿ. ದೇವರು ಒಳ್ಳೆಯವ್ರ ಜೊತೆಗೆ ಸಖ್ಯ ಬೆಳೆಸ್ತಾನೆ, ಅಂದರೆ ಹಿತ ಮಾಡ್ತಾನೆ ಅಂತ ಅರ್ಥ. ಅಯೋಗ್ಯರನ್ನು ಏನು ಮಾಡ್ತಾನೆ, ಅವಧೂನ್ಮಾನ, ತುಳಿದು ಹಾಕಿಬಿಡ್ತಾನೆ. ಹಿಂದೂ ಕೂಡ ಹಾಗೆ ಮಾಡಿದ್ದಾನೆ, ಮುಂದೂ ಹಾಗೆ ಮಾಡ್ತಾನೆ. ಅವೆಲ್ಲ ಆಗಿದೆ. ದಿವೇ ದಿವೇ ಸದೃಶೀರಣ್ಯವರ್ಧಂ ಕೃಷ್ಣ ಅಸೇಧಯದಪಸದ್ಮನೋ ಜಾಹ ಅಹನ್ ದಾಸ ವೃಷಭೋ ವಸ್ತ್ರಯಂತೋ ಉದೌವ್ರಜೆ ವರ್ತಿನಂ ಶಂಬರಂಚ. ಇವೆಲ್ಲ ವಾಕ್ಯಗಳು ಅದನ್ನೇ ಹೇಳ್ತಾ ಇದೆ ಅಂತ ಹೇಳಿದರು. ತಂಭೂತಿರಿವ ದೇವ ಉಪಾಸಾಂಚಕ್ರಿಯ ಇತ್ಯಾದಿ. ಅದಿಷ್ಟು ಕೂಡ ನಾಳೆ ಕೆಲವು ಅಲ್ಲಿ ಕೋಟ್ ಮಾಡದೇ ಇರೋದೆ ಅದನ್ನು ಅರ್ಥ ಹೇಳು. ಅಲ್ಲಿ ಯಾವುದು ಇವೆರಡು ಅಲ್ಲಿ ಹೇಳಿಲ್ಲ, ಇಲ್ಲಿ ತಾತ್ಪರ್ಯ ಇವೆಲ್ಲ ಕೋಟ್ ಮಾಡಿಲ್ಲ. ಅದು ನಾಳೆ ಅರ್ಥ ಮತ್ತು ಮುಂದಿನ ವಿಷಯ.